ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮನೆ ಹತ್ರ ಬರ್ತಾ ಇದ್ದೀನಿ. ಫುಲ್ಲು ಮಳೆ. ಹೇಳಿದ್ದೀನಿ ಏನಂತ ಹೇಳಿದ್ದೀನಿ ಅಂದರೆ ಹಂಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಆದರೆ ನಾಳೆ ರಜಾ, ಶನಿವಾರ. ಕ್ಲಾಸ್ ಇದ್ದಿದ್ರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕ್ಲಾಸ್ ಇಲ್ವಲ್ಲ, ಹಂಗೆ ನೋಡಿಕೊಂಡು ಬರೋಕ್ಕಾಗತ್ತೆ ಅಪ್ಪುನ ಅಂತ ಹೇಳ್ಬಿಟ್ಟು ಬಂದೆ. 2 ದಿವಸದಿಂದ ಅಂತೂ ಮಳೆ ಬಿಟ್ಟಿಲ್ಲ ಇಲ್ಲೂ ಜೋರು ಮಳೆ ಬರ್ತಾ ಇದೆ. ಫುಲ್ಲು ವೆದರೆಲ್ಲ ತಂಪಾಗಿದೆ. ಟ್ರೈ ಮಾಡ್ತಾಯಿದ್ದೀನಿ ಹಂಗೆ ವೀಡಿಯೋದಲ್ಲೇ ಮಾತಾಡೋಣ ಅಂತ ಹೇಳ್ಬಿಟ್ಟು, ಹಾಗಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಫೋನ್ ಬಂದಿಲ್ಲ ಇನ್ನು. ಯಾಕೆ ಅಂತ ನಾನು ಹೋಗ್ಬಿಟ್ಟೆ ಮನೆಗೆ ಅಂತ ಹೇಳಿದೆ. ನಿಮ್ಮ ಅಮ್ಮ ಕಾಗೆ ಹಾರಿಸಿದ್ಲು ಕಣೋ ಅಂತ ಅಪ್ಪುಗೆ ಹೇಳ್ತಾಯಿದ್ರು. ನೋಡೋಣ ಇವಾಗ ಅವರಿಬ್ಬರು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಇದೆ ನೋಡ್ಬೋದು, ರಾಗಿ ಹಾಕೋರೆ ಏನೂ ಹುಟ್ಟಿಲ್ಲ, ಒಂಚೂರು ಏನೂ ಆಗಿಲ್ಲ ಅಂತ ನಮ್ಮಮ್ಮ ನನ್ನ ಹಣೆ ಬರೋ ಸರಿ ಇಲ್ಲ ಅಂತ ಪಾಪ ಬೇಜಾರು ಮಾಡ್ಕೊತಾಯಿದ್ರು. ರೈತರೆಲ್ಲ ವ್ಯವಸಾಯ ಮಾಡೋರ್ದು ಈ ಥರ ಬೇಜಾರು. ಅವ್ರಿಗೆ ಏನಾದರೂ ಅದು ಬೆಳೆಯೋಕ್ಕಾಗಿಲ್ಲ ಅಂದ್ರೇ ಬೇಜಾರು ಮಾಡ್ಕೊಂಬಿಡ್ತಾರೆ. ನೋಡೋಣ, ಮನೆಗೆ ಹೋಗ್ತಾ ಇದ್ದೀನಿ, ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸುಂದ್ರ ಏನು ಮಾಡ್ತಾ ಇದೀಯ? ಕೊತ್ರಿ ಯಾಕೆ? ಹಾಂ, ನಾನು ಎತ್ಕೊಳ್ಳಲ್ಲ ನೀನು ಹೋಗಿ. ಬೇಡ ನಂಗೆ ಹೋಗಿ, ಬೇಡ ನಂಗೆ ಹೋಗು. ನಮ್ಮ ಅಮ್ಮನ ತಲೆ ಮೇಲೆ ಹಂಗೆ ಹಾಕೋಣಂತೆ ಸ್ವೆಟ್ರನ್ನ. ಯಾಕೆ ಹಾಕಿದ್ದು ನಮ್ಮ ಅಮ್ಮಂಗೆ? ಯಾಕೆ ಹಾಕಿದ್ದು ಹಂಗೆ ಸ್ವೆಟ್ರ? ನಿನ್ಗೆ ಹಾಕೋ, ನೀನು ಹಾಕೋ ಅಂತ ಹೇಳಿದ್ದೆ. ಅದನ್ನು ನೀನು ಹಾಕೋ ಚಳಿ ಅಂತ ಹೇಳಿದ್ದು. ನಿಂಗೆ ಚಳಿ ಇಲ್ವಾ? ನಿಂಗೆ ಚಳಿ ಇಲ್ವಾಪ್ಪ? ಯಾಕಮ್ಮ ಬೇಜಾರಾಗಿದ್ದೆ? ಅಯ್ಯೋ, ಹೊಲ ಹುಟ್ಲೇ ಇಲ್ಲ. ಯಾರೋ ರಾಗಿ 3 ವರ್ಷ ಕೊಟ್ಬಿಟ್ಟಿದ್ರು. ನನ್ಗೇನು ಎಂದೂ ವ್ಯವಸಾಯ ಬೆಳೆದಿರ್ಲಿಲ್ಲ. ಯಾವತ್ತೂ ಟ್ರೈ ಮಾಡಿಲ್ಲ, ಇವಾಗ ಟ್ರೈ ಮಾಡಕ್ ಹೋಗಿ 7 ರಾಗಿನೂ ಒಂದು ಹುಟ್ಟಿಲ್ಲ ಕಣಮ್ಮ ಹೊಲ್ದಾಗೆ. ನೋಡ್ದೆ, 3,000 ಕೊಟ್ಟಿದ್ದೀನಿ. ಇವತ್ತು ತಿರ್ಗಾ ಡಬ್ಬ ದುಡ್ಡು ಕೊಟ್ಟ ಉಳ್ಸಕ್ ಹೇಳ್ತಾರ. ಹಿಂಗೆ ಇವಾಗ ತಿರ್ಗಾ ಇನ್ನೂ 1,000 ಬೇಕಲ್ಲ ಅಂತ ಚಿಂತೆ. ಅವನು ಅದನ್ನೇ ಬೇಯ್ತಾ ಇಲ್ಲ. ಎಲ್ಲ ಎಡಬಟ್ಟು. ನನ್ನ ಮಗ ಏನು ಮಾಡ್ತಾ ಇದ್ದ? ಹುಟ್ಟಿಸ್ಬೇಕು ತಾನೆ ರಾಗಿನ. ನಿನ್ ಕೈಲಿ ಹಾಕ್ಸಿದ? ಜೋಳ ಹಾಕಿದ? ಬೆಳ್ದೈತಾ? ನನ್ನ ಟೈಮೇ ಸರಿ ಇಲ್ಲ. ಜೋಳ ಬೆಳ್ದೈತಾ? ಮತ್ತೆ ರಾಗಿ ಯಾಕೆ ಬೆಳ್ದಿಲ್ಲ? ಬ್ಯಾಗ್ ನೋಡ್ತಾ ಇದ್ದಂಗೆ ಏನೋ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಜಿಪ್ಪೆಲ್ಲ ತೆಗೆದು ಎಳ್ದಾಡ್ತಾ ಇದ್ದ ಅಪ್ಪು ಅಂತೂ. ಆ್ಯಂಡ್ ನೋಡ್ಬೋದು, ಒಂದು ಜಿಪ್ಪಲ್ಲಿ ತೆಗ್ದ, ಏನೂ ಕಾಣಿಸ್ಲಿಲ್ಲ. ಅದಕ್ಕೆ ನಾನು ಸೆಕೆಂಡ್ ಜಿಪ್ಪು ಕಣು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಆಮೇಲೆ ಅವ್ನಿಗೆ ಜಿಪ್ಪು ಗೊತ್ತಾಗ್ತಾ ಇಲ್ಲ, ಆದರೂ ಹೇಗೋ ಸಾಹಸ ಮಾಡಿ ಆ ಜಿಪ್ಪೆಲ್ಲ ಹುಡುಕಿ ತೆಗೆದು ಆನಂತರ ತೆಗ್ದ. ತಿಂಡಿ ತಂದಿದ್ದೆ ಅಂತ ಹೇಳ್ಬಿಟ್ಟು ತೆಗ್ದಿದ್ದ. ಅಜ್ಜಿ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಕೇಕು ಇದನ್ನೆಲ್ಲ ಸಣ್ಣ ಪುಟ್ಟ ತಗೊಂಡೋಗಿದ್ದೆ. ಆಮೇಲೆ ಅವನು ಅಮ್ಮ ಎಲ್ಲ ತಂದಿದ್ರು ಅಂತ ಹೇಳ್ಬಿಟ್ಟು ತಿರ್ಗಾ ನಾನೇ 1-2 ಬಿಸ್ಕೆಟ್ ಎಲ್ಲ ವಾಪಸ್ ಎತ್ಕೊಂಬಂದೆ. ಇಲ್ಲಾಂದರೆ ಅದನ್ನೇ ಜಾಸ್ತಿ ಕೇಳ್ತಾನೆ ತಿನ್ನೋದಕ್ಕೆ. ಊಟ ತಿನ್ನಲ್ಲ, ಬರೀ ಆ ತಿಂಡಿನೇ ಕೇಳ್ತಾನೆ. ನೀನು ತರಬೇಡ ನೀನು ಅಂತ. ಅವ್ನು ಬರೀ ಅಲ್ಲಿ ಅಂತೂ ಬರೀ ಊಟನೇ, ತಿಂಡಿ ಅಂತ ಏನೂ ಕೊಡಲ್ಲ. ಅದಕ್ಕೆ ಬೈತಾ ಇರ್ತಾನೆ, ಅಮ್ಮಮ್ಮ ಕೊಡಲ್ಲ, ಬರೀ ಅನ್ನ ತುತ್ತ ಅಂತ ಹೇಳ್ತಾ ಇರ್ತಾನೆ. ಹೆಂಗಂತದು? ಹೆಂಗೆ ಹತ್ಕೊಳ್ಳೋದು? ಹಂಗೆ ಹತ್ಬಿಟ್ಟು ಕೂತ್ಕೊಂಡ್ಬಿಡೋದು, ತಲೆ ಇಟ್ಕೊಳ್ಳೋದು, ಎಳೆಯೋದು. ಹಾಂ, ನೀನು ಹಂಗೆ ಅಡುಗೆ ಮಾಡ್ಬೇಕಾ? ಮಾಡ್ಲಮ್ಮ ನಾನು. ಅಲ್ಲಿ ಹೂವು ಬಿಡ್ಸಕ್ ಹೋದ್ರು ಹಿಂಗ್ ರೋದ್ನಿ, ಅಲ್ಲಿ ತೆಂಗಿನಕಾಯಿಗೆ ಹೋದ್ರು ರೋದ್ನಿ. ಯಾಕೋ? ಎಷ್ಟು ಯಾಕೆ ಊಟ ಮಾತ್ರ ಮಾಡಲ್ಲ? ಯಾಕೆ ನಮ್ಮ ಅಮ್ಮಂಗೆ ಟಾರ್ಚರ್ ಕೊಡೋದು? ಯಾಕೆ ನಮ್ಮ ಅಮ್ಮಂಗೆ ಟಾರ್ಚರ್ ಕೊಡೋದು? ಯಾಕೆ ಯಾಕೆ? ಏ ಅಮ್ಮಮ್ಮ
ಬೆಳಗ್ಗೆನೆ ನನ್ನ ಮಗ ಹೊಲದತ್ರ ಕರ್ಕೊಂಡು ಹೋಯ್ತಾ ಅವನೇ, ಬಾ ನಾನು ನಿನಗೇನೋ ತೋರಿಸ್ಬೇಕು, ಜೋಳ ಏನಪ್ಪ ಜೋಳ ಹಾಕಿದಾನಂತೆ ಮನೆ ಹಿಂದೆ, ಅದಕ್ಕೆ ತೋರಿಸ್ಬೇಕು ಬನ್ನಿ ಅಂತ ಅವಾಗಿಂದ ಕರಿತಾ ಅವನೇ. ಎಲ್ಲ ಹಾಕಿದ್ಯಾ? ಅಲ್ಲೈತಾ? ಯಾವುದು ಯಾವುದು ಅದಾ? ಅಷ್ಟೇ ಅಷ್ಟು ಬಂದೈತೆ? ಅಷ್ಟೇ ಅಷ್ಟು ಚಿಕ್ಕದಾಗಿ ಬಂದೈತೆ? ಹಾಂ ಬೆಂಡೆಕಾಯಿ ಬೆಂಡೆಕಾಯಿ ಟೈಮ್ ಅಲ್ಲಿ ಅಜ್ಜಿ ಅಲ್ಲ ನಡಿ ನಾನು ಕಿತ್ತಾಕ್ತೀನಿ ಅಂತ ನೀನು ಕಿತ್ತಾಕ್ಬಿಡ. Shame, puppy, shame, puppy, shame. ಹೋಯ್ತು ಗಿಡ ಹೋಯ್ತು. shame, puppy, shame, puppy, shame. ತಟ್ಟೆ ಏನಕ್ಕೆ? ತಟ್ಟೆ ಏನಕ್ಕಪ್ಪ? ಒಬ್ಬಟ್ಟು ಮಾಡ್ತಾಯ್ತಾ? ಎಷ್ಟು ಮಾಡ್ತೈತೆ? ಏನು ಸ್ಪೆಷಲ್ ಇವತ್ತು ಒಬ್ಬಟ್ಟು? ಹೇಳಮ್ಮ. ಸುಮ್ಮನೆ ಒಬ್ಬಟ್ಟು ಮಾಡೋದು. ಮಗಳು ಬಂದವಳೆ. ಹಾಂ, ನನ್ನ ಮಗ ಅಲ್ಲೇ ತಟ್ಟೆ ಹಿಡ್ಕೊಂಡು ಕಾಯ್ತಾನೋ ರಜ್ಜಿ ಒಬ್ಬಟ್ಟಿಗೆ. ಅಲ್ಲೇನಾ? ಕೇಳು ಅಮ್ಮಮ್ಮ ಒಬ್ಬಟ್ಟು. ಸಾಂಬಾರು ರೆಡಿ ಇದೆ, ರೈಸ್ ಇದೆ, ಇನ್ನು ಒಬ್ಬಟ್ಟು ಅಲ್ಲಪ್ಪ? ಒಬ್ಬಟ್ಟು ನನ್ನ ನಡಿಯಂಗೂ ಭಾರಿ ಇಷ್ಟ. ಓ ಪಾಯಸ ಮಾಡೋಣ ಅಂದರೆ ಪಾಯಸ ತಿನ್ನಲ್ಲ, ಒಬ್ಬಟ್ಟಾದರೆ ಒಂದು ತಿಂತಾರೆ ಅಂತ ಮಾಡೋದು. ತಟ್ಟೆ ಹಿಡ್ಕೊಂಡು ಕಾಯ್ತಾವನೆ ಸುಬ್ಬ.
ಪಾಯಸ ಅನ್ನೋದು ಮುಟ್ಟಲ್ಲ ನಿನ್ ಮಗ. ಹ್ಞೂ ಅಪ್ಪಾಜಿ ಸೀದಾ ಇದು ಯಾರೇನು ಯಾರೇನು ಒಬ್ಬಟ್ಟು ಕಾಯ್ತಾ ಇರೋನು ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ಒಬ್ಬಟ್ಟು ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಶ್ರಮಂತ್ ಅವರೇ? ಹಾಂ ಹಾಂ ಸೂಪರ್. ಏ ತಿಂದೇ ಇಲ್ಲ ಒಬ್ಬಟ್ಟು. ನಾವು ಯಾವಾಗ ತಿಂತೀವಿ? ತಿಂತೀರಾ ಯಾವಾಗಲೂ? ಯಾರ ಮನೆಗೆ ಮಾಡಿದ್ರು ಮಿಸ್ ಇಲ್ಲ. ಎಷ್ಟು ತಿಂತೀರಾ ಒಬ್ಬಟ್ಟು? 9. ಜಮ್ಮು ಒಬ್ಬಟ್ಟು ಇಲ್ಲ ಕೊಡಲ್ಲ ನಿನಗೆ. ಚಡ್ಡಿ ಹಾಕಿಲ್ಲ ಕೊಡಲ್ಲ. ಅಮ್ಮ ಚಡ್ಡಿ ಹಾಕಿಲ್ಲ ಕಣಮ್ಮ, ಅವ್ನು ಕೊಡ್ಬೇಡ ಅವನಿಗೆ. ಚಡ್ಡಿ ಪಡ್ಡಿ ಆಮೇಲೆ ನೋಡೋಣ. ಇಲ್ಲ ನಮ್ಮ ಕಡೆ ಚಡ್ಡಿ ಹಾಕಿದ್ರೆ ಮಾತ್ರ ಕೊಡೋದು. ಏಕೆ ಜಾಸ್ತಿ ಕಣಪ್ಪ. ಎದೊಳಪ್ಪು ತಿನ್ನು. ಅರ್ಧ ತಿನ್ಬಿಟ್ಟು ಅರ್ಧ ಬಿಟ್ಟಿದ್ಯಾ? ಹಾಂ ಎದ ಒಬ್ಬಟ್ಟೇನು ಮಾಡಬೇಕು ಅಂತೇನು ಮಾಡಲಿಲ್ಲ. ಅವ್ರಿಗೇನೋ ಒಂಥರ ನಾವು ಬಂದಾಗ ಅವ್ರಿಗೇನೋ ಒಂಥರ ಖುಷಿ. ಅದಕ್ಕೋಸ್ಕರ ಸ್ವಲ್ಪ ಕಾಳು ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು ಮಾತ್ರ ಒಬ್ಬಟ್ಟು. ಸ್ವಲ್ಪ ದಪ್ಪದಾಗಿ ತಟ್ಬಿಟ್ಟು ಕೊಡ್ತಾರಲ್ಲ, ನನಗೆ ಸ್ವಲ್ಪ ತೆಳ್ಳಗಿಂತ ಹೂರ್ಣ ಜಾಸ್ತಿ ಇರಬೇಕು, ಮೈದಾ ಸ್ವಲ್ಪ ಕಮ್ಮಿ ಇರಬೇಕು. ಆವಾಗಲೇ ನನಗೆ ತಿನ್ನೋಕ್ಕೆ ಇಷ್ಟ ಆಗೋದು. ಹಾಗಾಗಿ ಅದೇ ಥರ ಮಾಡಿಕೊಟ್ಟಿದ್ರು. ಅವ್ನು ಮುನ್ಸ್ಕೊಂಡು ಮಲ್ಕೊಂಡಿದ್ದ. ಅವನಿಗೆ ಫೋನ್ ಬೇಕಂತೆ, ಪಾಪ ಹಾಕ್ಕೊಡ್ಬೇಕಂತೆ. ಅದಕ್ಕೆ ಮುನ್ಸ್ಕೊಂಡು ಮಲ್ಕೊಂಡಿದ್ದ. ನಾನು ಫೋನ್ ಕೊಡಲ್ಲ, ನೀನು ಹಂಗೆ ಮುನ್ಸ್ಕೊಂಡು ಮಲ್ಕೊ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದೆ. ಆಮೇಲೆ ಅವ್ರ ಅಮ್ಮಮ್ಮನೇ ನೈಸ್ ಮಾಡಿ ಊಟ ಮಾಡಿಸಿ ಆಮೇಲೆ ಆಟಾಡೋದಕ್ಕೆ ಬಿಟ್ಟರು. ಆಟಾಡ್ತಾಯಿದ್ದ. ಅಷ್ಟೊತ್ತೊಳಗೆ ಪ್ರವೀಣ್ ಅವ್ರು ಬಂದರು. ಅದನ್ನು ತೋರಿಸ್ತಾಯಿದ್ರು. ಅಮ್ಮ ರಾಗಿ ಹಾಕಿದ್ರಲ್ಲ ಅದು ಇನ್ನೂ ಏನಕ್ಕೆ ಆಗಿಲ್ಲ, ಅದು ಬಂದಿಲ್ವಲ್ಲ, ಬೇರೆಯವ್ರದ್ದೆಲ್ಲ ಬಂದಿದೆಯಲ್ಲ, ಮಳೆ ಬಿತ್ತಲ್ಲ, ಅದಕ್ಕೆ ಅವ್ರೇನು ಚಿಂತೆ ಮಾಡಬೇಡಿ, ಇನ್ನೊಂದು 2 ದಿವಸ ನೋಡಿಬಿಟ್ಟು ಒಂದು ವೇಳೆ ಆಗಲೇ ಇಲ್ಲ ಅಂದರೆ ಬೇರೆ ಹೊಸ ರಾಗಿನ ತಂದುಕೊಟ್ರು. ಅದನ್ನ ಇನ್ನೊಂದು ಕಡೆ ಹಾಕ್ತಾಯಿದ್ರು. ಅದೇನೋ ಚೆನ್ನಾಗಿ ಬಂದರೆ ಅದನ್ನು ಹಾಕಿ ಒಂದು ಸತಿ ಟ್ರ್ಯಾಕ್ಟ್ರಲ್ಲಿ ಓಡಿಸ್ಬಿಟ್ಟು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು ಒಂಥರ ಚಿಂತೆ ಇತ್ತಲ್ಲ, ಅಯ್ಯೋ ಇವಾಗ ಮನೇಲಿದ್ದೀನಿ, ಅವ್ರಿಗೇನೋ ಒಂಥರ ವ್ಯವಸಾಯ ಮಾಡಬೇಕು ಅಂತ ಅನಿಸ್ದಾಗ ಮಾಡ್ತಾಯಿದ್ದಾರೆ. ಅದರಲ್ಲಿ ಪಾಸಿಟಿವ್ ಆಗಿ ಬಂದರೆ ಅವ್ರಿಗೂ ಕೂಡ ಖುಷಿನೇ. ಸ್ವಲ್ಪ ನೆಗೆಟಿವ್ ಆಗಿ ಬಂದರೆ ಇರ್ತಾರಲ್ಲ ಮಾತಾಡೋರು, ಮಾತಾಡ್ತಾರೆ ಅನ್ನೋದೊಂದು ಭಯ. ಆಮೇಲೆ ಪ್ರವೀಣ್ ಅವ್ರು ಹೇಳಿದ್ರು, ಏನು ಭಯ ಪಡಬೇಡಿ, ಒಂದು 2 ದಿವಸ ಮಳೆ ಬಿದ್ದರೆ ಅದು ಆಟೋಮೆಟಿಕ್ಕಾಗಿ ರಾಗಿ ಒಳಗಿರುತ್ತೆ, ಹಳೆ ರಾಗಿ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ರು. ಅವರು ಕೂಡ ಸಮಾಧಾನ ಆದರು. ಆಮೇಲೆ ನಾವು ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಅಷ್ಟೊತ್ತೊಳಗೆ ಅವನು ಅಪ್ಪು ಇಲ್ಲ ನಾನೂ ಬರ್ತೀನಿ, ನನ್ನೂ ಕರ್ಕೊಂಡೋಗಿ ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಸರಿ ಆಯಿತು, ಒಂದು ಸತಿ ಬೈಕಲ್ಲೂ ಕರ್ಕೊಂಡು ಬಾ, ಆವಾಗ ಸ್ವಲ್ಪ ಸಮಾಧಾನ ಆಗ್ತಾನೆ ಅಂತ ಹೇಳಿದೆ. ಅವನು ಇಲ್ಲ ನಾನು ಬರ್ತೀನಿ, ಅಪ್ಪ ಅಮ್ಮ ಮನೆ ಅಂತ ಹೇಳ್ತಾ ಇದ್ದ. ನಾನು ಅಲ್ಲಿ ಗಂಟ ಕರ್ಕೊಂಡೋಗಿ ಬಾರಪ್ಪ, ಇಲ್ಲಾಂದರೆ ಬಿಡಲ್ಲ ಅವ್ನು ನಮ್ಮನ್ನು ಅಂತ ಹೇಳ್ಬಿಟ್ಟು ಕಳಿಸ್ದೆ. ಹಾಗೆ ನಾನೇನಂದರೆ ಹಂಗೆ ಬಂದುಬಿಟ್ಟಿದ್ನಲ್ಲ, ಬಟ್ಟೆ ಚಾರ್ಜರ್ ಏನೂ ತೊಗೊಂಡು ಬಂದಿರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಹೇಳಬೇಕು ಅಂದರೆ ಶನಿವಾರ ರಜೆ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರು ಸಡನ್ನಾಗಿ ರಜೆ ಕೊಟ್ಟರು. ಹಾಗಾಗಿ ಇನ್ನೇನು ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಆಗಿಂದಾಗಲೇ ಬಂದೆ. ಇನ್ನು ಭಾನುವಾರ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಹಂಗೆ ಕ್ಲಾಸ್ ಮುಗಿಸ್ಕೊಂಬಂದ್ಬಿಟ್ಟೆ. ಹಾಗಾಗಿ ಅವರು ಕೂಡ ಬಂದರು. ಮಧ್ಯಾಹ್ನ ಆಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡೆ ಹೊರಟ್ವಿ. ನೋಡಿ, ಒಂದು ರೌಂಡ್ ಹಾಕ್ಕೊಂಬಂದಿದ್ದಕ್ಕೆ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಆವಾಗ ಎತ್ಕೊಂಡ್ರು. ಅಳೋದು ಗಿಳೋದು ಏನೂ ಮಾಡಲಿಲ್ಲ. ಮುಂದಿನ ವಾರ ಹೋಗೋಣ, ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಸಮಾಧಾನ ಮಾಡಿದ್ರು. ಸೊ ಸಮಾಧಾನ ಆದ. ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದು ನಾನು ವೀಡಿಯೋನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಸಂಡೇ ವ್ಲಾಗ್ನ ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಭಾನುವಾರದ ಬ್ಲಾಗ್ನೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು. ಅಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಮಿಷಿನ್ಗೆ ಹಾಕೋಕ್ಕೆ, ಅದನ್ನೆಲ್ಲ ಹಾಕಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿಕೊಂಡೆ. ಅಂದರೆ ತುಂಬ ಏನು ಡೀಪ್ ಕ್ಲೀನ್ ಅಲ್ಲ, ಅಂದರೆ ವಾರನೂ ಮನೇಲಿದ್ದರೆ ಕ್ಲೀನ್ ಮಾಡ್ಕೊತಾ ಇರ್ತೀವಲ್ಲ, ಅದನ್ನು ನಾನು ಮಾಡೇ ಇರಲಿಲ್ಲ 2 ವಾರದಿಂದನೂ. ಹಾಗಾಗಿ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಹೊರ್ಟೋಗ್ತಾ ಇದ್ದೆ. ಜಾಸ್ತಿ ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಫುಲ್ಲು ಜಾಡೆಲ್ಲ ಕಟ್ಕೊಂಬಿಟ್ಟಿತ್ತು ಮೇಲ್ಗಡೆ ಎಲ್ಲ. ಹಾಗಾಗಿ ಇವತ್ತು ವಾರ ಮಾಡೋದ್ರಿಂದ ಪೂರ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಳಗ್ಗೆಯಿಂದನೂ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೂವು ಒಂದು ಮತ್ತು ಮಾವಿನೆಲೆ ಕಿತ್ಕೊಂಬರೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ಹಾಗೆ ಕಂಟಿನ್ಯೂ ಮಾಡೋಣ ವೀಡಿಯೋನ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಹೂವು ಬಂದು ಇಲ್ಲೇ ಹಿಂದೆಗಡೆ ಅಮ್ಮ ಎಲ್ಲ ತುಂಬ ಗಿಡಗಳು ಹಾಕಿದ್ದಾರೆ. ಹಾಗಾಗಿ ಅಲ್ಲೇ ಹೋಗಿ ಒಂದು 4-5 ಹೂವು ಕಿತ್ಕೊಂಬರೋಣ. ಸಿಂಪಲ್ಲಾಗಿ ಮಾಡ್ತೀನಲ್ಲ, ನಾವೇನು ತುಂಬ ಜಾಸ್ತಿ ಹೂವು ಎಲ್ಲ ಇಟ್ಟು ಮಾಡೋಲ್ಲ. ಅಂದರೆ ಐಟಮ್ಸ್ ಜಾಸ್ತಿ ಇಲ್ಲ ದೇವ್ರ ಮನೇಲಿ, ಫೋಟೋ ಇದು ಇಷ್ಟು ಮಾತ್ರ ಇದೆಯಲ್ಲ, ಹಾಗಾಗಿ ಕಿತ್ಕೊಂಬರೋಣ. ಹಾಗೆ ನಿಮ್ಗೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ, ಬನ್ನಿ. ಅವರು ಹಾಲು ಕರಿತಾಯಿದ್ರು. ಅಷ್ಟರೊಳಗೆ ನಾನು ಕೂಡ ಸಂಜೆನೇ ಆಗೋಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ. ಇವತ್ತು ಅಮಾವಾಸ್ಯೆನೋ ಆಳಮಾವಾಸ್ಯೆನೋ ಅಂತ ಏನೋ ಇತ್ತು ಭಾನುವಾರ. ಹಾಗಾಗಿ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಮ್ಮ ಹತ್ರ ಎಷ್ಟು ಹೂವು ಸಿಗುತ್ತೋ ತೋಟದಲ್ಲಿ ಅದನ್ನೇ ಕಿತ್ಕೊಂಬಂದು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಯಾಕಂದರೆ ಅವರು ಕೂಡ ಇವತ್ತು ಹೊರಗಡೆ ಹೋಗಲಿಲ್ಲ ಹೂವು ತರೋಕ್ಕೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ನೀವು ನಾನು ಕೇಳ್ತಾಯಿದ್ರಿ ಇಂಗ್ಲೀಷ್ ಕೋರ್ಸ್ ಬಗ್ಗೆ. ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೂಡ ಪ್ರತಿಯೊಂದು ವೀಡಿಯೋಸ್ನಲ್ಲೂ ಹಾಕ್ತಾ ಇರ್ತೀನಿ. ಆದರೂ ನಿಮಗೊಂದು ನಂಬಿಕೆ ಬರ್ತಾ ಇರಲಿಲ್ಲ. ಸೊ ಇವತ್ತು ನಾನು ಸ್ಪೋಕನ್ ಇಂಗ್ಲೀಷ್ಗೆ ಜಾಯಿನ್ ಆಗಿದ್ದಾರೆ. ಅವರೆಲ್ಲ ನನಗೆ ರಿವ್ಯೂಸ್ನ ಕೊಟ್ಟಿದ್ದರು. ಸೊ ನೀವು ನೋಡ್ಬೋದು, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ಅಸ್. ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಆ್ಯಂಡ್ ವರ್ಕ್ ಕೂಡ ನನಗೆ ಕೊಟ್ಟಿದ್ದಾರೆ, ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಅಕ್ಕ, ಥ್ಯಾಂಕ್ ಯು ಅಂತ ಎಲ್ಲ ಕಳಿಸಿದ್ರು. ಸೊ ಇಂಗ್ಲೀಷ್ ಕೋರ್ಸ್ ತುಂಬ ಚೆನ್ನಾಗಿದೆ ಅಕ್ಕ, ಆ್ಯಂಡ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನೀವು ಯಾರು ಕೋರ್ಸ್ಗೆಲ್ಲ ಜಾಯಿನ್ ಆಗ್ತೀರ ಅಲ್ವಾ, ಆ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ನ ಕೊಡ್ತಾರೆ. ಸೊ ಹಾಗಾಗಿ ನೀವೇನು ಡೌಟ್ ಪಡೋ ಅವಶ್ಯಕತೆ ಇರೋಲ್ಲ. ತುಂಬ ಜನ ಅದರಲ್ಲಿ ಜಾಯಿನ್ ಆಗಿರೋರು ರಿವ್ಯೂಸ್ ಎಲ್ಲ ಕೊಡ್ತಾ ಇರ್ತಾರೆ. ಬೇಕಾದರೆ ನಾನು ಅದನ್ನು ನಿಮಗೆ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅಂದರೆ ಸ್ಟೋರೀಸಲ್ಲೂ ಕೂಡ ಹಾಕಿ ತೋರಿಸ್ತೀನಿ. ಹಾಗೆ ನೀವು 100% ನಂಬಿಕೆ ಇಟ್ಟು ನೀವು ಜಾಯಿನ್ ಆಗಿ ಇಂಗ್ಲೀಷ್ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನೀವು ವರ್ಕ್ ಫ್ರಮ್ ಹೋಮ್ನ ನೀವು ಮಾಡ್ಬೋದು. ಹಾಗೆ ಅದನ್ನು ಕೂಡ ಕೇಳಿದರೆ ಅಕ್ಕ, ಕೋರ್ಸ್ ಜಾಯಿನ್ ಆಗಿರೋರು ಮಾತ್ರ ವರ್ಕ್ ಫ್ರಮ್ ಹೋಮ ಅಂತ. ಹೌದು, ಯಾಕಂದರೆ ಅವ್ರು ಅದೇ ಥರನೇ ಮಾಡಿರೋದು. ಎಲ್ಲರಿಗೂ ವರ್ಕ್ ಕೊಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರಿಗೂ ಅವರು ಮಾಡೋ ಅಂಥ ವರ್ಕ್ ಬೇರೆಯವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರ ಹತ್ರನೇ ಕೋರ್ಸಸ್ಗೆಲ್ಲ ಜಾಯಿನ್ ಆಗಿ ಅವ್ರು ಅದರಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ, ಓಕೆ ಇವ್ರಿಗೆ ನಾನು ಜಾಬ್ ಕೊಡ್ಬೋದು ಅಂತ ಅನ್ನಿಸ್ದಾಗ ಅವರು ಕರೆಕ್ಟಾಗಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟೀಸ್ನ ಕೊಡ್ತಾರೆ. ಸೊ ಹಾಗಾಗಿ ಎಷ್ಟೊಂದು ಜನ ಆ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ತೊಗೊಂಡು ವರ್ಕ್ ಮಾಡ್ತಾ ಇರೋರು ಕೂಡ ನನಗೆ ನನ್ನ ವೀಡಿಯೋಸಲ್ಲಿ ಕಮೆಂಟ್ಸ್ ಮಾಡಿದ್ದಾರೆ. ನಂಗೆ ಅದು ಕಮೆಂಟ್ಸ್ನ ಓದಿ ತುಂಬಾ ಖುಷಿ ಆಯಿತು. ನಾನೇನೋ ಒಂದು ಹೇಳ್ತಾ ಇದ್ದೀನಿ ಅಂದರೆ ಜಾಯಿನ್ ಆಗಿರೋರು ಕೂಡ ಅದರಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಕೂಡ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಒಂದು ಸರ್ತಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಸಂಜೆ ಅಡುಗೆ ಏನು ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಏನು ಮಾಡೋಣ ಅಂತ ಅಂದ್ಕೊಂಡೆ, ಕಾರ್ನ್ ಇತ್ತು. ಹಾಗಾಗಿ ಸ್ವಲ್ಪ ಕಾರ್ನ್ ಮಂಚೂರಿ ಅಂದರೆ ಡ್ರೈ ಮಂಚೂರಿ ಥರ ಮಾಡಿಬಿಟ್ಟು ಪರೋಟ ತಂದಿದ್ದೆ, ಕಾರ್ನ್ ಪರೋಟ ಅಂತ ಹೇಳ್ಬಿಟ್ಟು. ಸರಿ ಓಕೆ, ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದರೊಳಗಡೆ ರೋಲ್ ಮಾಡಿ ತಿನ್ನೋಣ, ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ಬೌಲ್ಗೆ ಕಾರ್ನ್ಫ್ಲೋರು, ಮೈದಾ, ಕಡಲೆ ಹಸಿಟ್ಟು, ಉಪ್ಪು, ಖಾರದ ಪುಡಿ, ಸ್ವಲ್ಪ
ಸೋಡಾ ಎಲ್ಲ ಹಾಕಿದ್ದೀನಿ. ಹಾಗೆ ಇದು ಬಜ್ಜಿ ಬೊಂಡಕ್ಕೆಲ್ಲ ಹಾಕ್ತಾರಲ್ವ ಓಂ ಕಾಳು ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂಚೂರು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರೊಳಗೆ ಹಾಕಿ. ಅಂದರೆ ಇವಾಗ ನಾವು ಮಾಮೂಲಿ ಗೋಬಿ ಮಂಚೂರಿ ಎಲ್ಲ ಯಾವ ಥರ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಕೋಟಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಓಮ್ ಕಾಳನ್ನ ಎಕ್ಸ್ಟ್ರಾ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಸಿಗಲಿ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಚೂರನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಎಣ್ಣೆ ಎಲ್ಲ ಕಾದ ಮೇಲೆ ಸ್ಪೂನಲ್ಲಿನೇ ಕಾರ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ತೀರಾ ಬ್ರೌನ್ ಕಲರ್ ಬರೋದೇನು ಬೇಡ, ಈ ಥರ ಲೈಟಾಗಿ ಬಂದರೂ ಸಾಕು. ಆನಂತರ ಇದನ್ನು ನಾನು ತಂದಿದ್ದು ಕಾರ್ನ್ ಪರೋಟ ಅಂತ ಹೇಳ್ಬಿಟ್ಟು ಚಿಕ್ಕದು. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಈ ಥರ ಈಚೆಗಡೆ ಎಲ್ಲ ತೊಗೊಂಬಂದು ತಿನ್ನಲ್ಲ. ಆದರೆ ಫಸ್ಟು ಟೈಮ್ ಓಕೆ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡು ಬಂದಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಎಲ್ಲ ಮಾಡಿಬಿಟ್ಟು ಆನಂತರ ಪರೋಟಾಗೆ ಈ ಥರ ಮಿಕ್ಸ್ ಮಾಡಿ ರೋಲ್ ಮಾಡಿಬಿಟ್ಟು ತಿಂದ್ವಿ. ಸೂಪರಾಗಿತ್ತು. ಆದರೆ ನಾನು ಫ್ರೈ ಮಾಡಿದ್ದು ವೀಡಿಯೋ ಸಿಕ್ಕಿಲ್ಲ ನನಗೆ, ಡಿಲೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಹಾಗೆ ತೋರಿಸ್ದೆ ಅಷ್ಟೇ. ಸೊ ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ. ಪ್ರವೀಣ್ ಅವ್ರಿಗೂ ಕೂಡ ಅನ್ನ ಸಾಂಬಾರಿತ್ತು, ಅವರು ಕೂಡ ತಿಂದ್ಕೊಂಡ್ರು. ಆನಂತರ ಕ್ಲಾಸಸ್ ಸ್ಟಾರ್ಟ್ ಆಯಿತು, ಮೆಹಂದಿ ಕ್ಲಾಸಸ್ಸು. ಫೈನಲ್ ಡೇ ಅಂತಲೇ ಹೇಳ್ಬೋದು ನನಗೆ, ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. 22 ಡೇಸ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಕಣ್ಮುಚ್ಚಿ ಕಂಡುಬಿಡೋ ಅಷ್ಟೊತ್ತಿಗೆ 22 ಡೇಸ್ ಆಗೋಯಿತು. ಸೊ ನಮಗೆ ಸರ್ಟಿಫಿಕೇಟ್ ಕೂಡ ಬರುತ್ತೆ. ಅದನ್ನು ನಾಳೆ ಇಲ್ಲ ನಾಳಿದ್ದು ನಾವು ಕೈ ಮೇಲೆ ಇಲ್ಲ ಪೇಪರ್ ಮೇಲೆ ಫುಲ್ ಹ್ಯಾಂಡಿಗೆ ಮೆಹಂದಿ ಹಾಕ್ಬಿಟ್ಟು ಕಳಿಸಿದ್ರೆ ಅವ್ರು ನಮಗೆ ಸರ್ಟಿಫಿಕೇಟ್ ಕಳಿಸ್ತಾರೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮೆಹಂದಿ ಕ್ಲಾಸಸ್ ಡೀಟೇಲ್ಸ್ನ ಕೊಡಿ ಅಂತ ಕೇಳಿದರೆ ನಾನು ತುಂಬ ಸತಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಆದರೂ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ವಸುಂಧರಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.